ಬಿಸಿ ಬಿಸಿ ಮುದ್ದೆ ಆಯಿತು. ಈಗ ಕಾಳು, ಮುದ್ದೆ, ಈ ಚಳಿಗೆ ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನ್. ಅವರೆಕಾಳು ಸಪ್ಪೆಸರು ಮುದ್ದೆ. ಅವರೆಕಾಳು ಸಪ್ಪೆಸರು ಮುದ್ದೆ ಒಳ್ಳೆ ಟೇಸ್ಟಿ ಅವರೆಕಾಳು ಸಪ್ಪೆಸರು ಮುದ್ದೆ. ನೋಡಿ ಫ್ರೆಂಡ್ಸ್, ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಆ್ಯಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಅವರೆಕಾಳು ಸಪ್ಪೆಸರು ಮಾಡೋಣ ಅಂತ ಇವತ್ತು ಅವರೆಕಾಳು ಸಪ್ಪೆಸರು ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇದು ಕಾಳು ಒಗ್ಗರಣೆಗೆ, ಅವರೆಕಾಳು ನಾವು ಬೇಯಿಸ್ಕೊತೀವಲ್ವ, ಆ ಕಾಳು ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ. ಕಾಯಿ ತುರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು. ಸಪ್ಪೆಸರಿಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಇವಾಗ ಬೇಯಿಸ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ಅವರೆಕಾಳೆಲ್ಲ ಪಾತ್ರೆಗೆ ಹಾಕೋಣ. ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ನಾನು. ಈಗ ಡೈರೆಕ್ಟಾಗಿ ನೀರು ಹಾಕ್ಬಿಡೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ನೀರು ಹಾಕಿದರೆ ಸಪ್ಪೆಸರು ಟೇಸ್ಟ್ ಬರೋಲ್ಲ. ಸ್ವಲ್ಪನೇ ಅದು ಕುದಿಯಷ್ಟು ನೀರು ಹಾಕ್ಬಿಡೋಣ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ನಾವು ಬಸ್ಕೋಬಾರ್ದು. ಒಂದು ಹೊತ್ತಿಗೆ ಮುದ್ದೆಗೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡ್ರೆ ಸಾಕಾಗುತ್ತೆ. ಇದು ಕುದ್ದುಬಿಟ್ಟು ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕೋದು ಬೇಡ. ಇದು ಕುದಿಯೋದ್ರಲ್ಲಿ ಒಂದು ಅರ್ಧ ಮುಕ್ಕಾಲು ಹೊರಟೋಗುತ್ತೆ ಆವಿಯಾಗಿ. ಇನ್ನು ಉಳಿದಿರೋದು ಇಷ್ಟು ನಮಗೆ ಸಾಕಾಗುತ್ತೆ. ಈ ಥರ ಕುದೀತಾ ಇದೆ. ಆ ಕಾಳು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಒಂದು 20 ಮಿನಿಟ್ಸ್ ಕುದಿಬೇಕಾಗಿದೆ. ನಾನು ಕುಕ್ಕರಿಗೆ ಹಾಕಿಲ್ಲ. ಕುಕ್ಕರ್ಗೆ ಹಾಕಿದರೆ ಒಂದು ಸ್ವಲ್ಪ ಜಾಸ್ತಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾತ್ರೆಯಲ್ಲೇ ಬೇಯಿಸ್ತೀನಿ ಫ್ರೆಂಡ್ಸ್. ಸಪ್ಪೆಸರಿಗೆ ನಾನು ಪಾತ್ರೆಯಲ್ಲೇ ಬೇಯಿಸ್ತೀನಿ. ಹಸಿ ಕಾಳಲ್ವಾ, ಬೇಗ ಬೇಯುತ್ತೆ. ಈಗೆಲ್ಲ ಅವರೆಕಾಳು ಸೀಸನ್ ಅಲ್ವಾ, ಡೈಲಿ ಒಂದು ರೆಸಿಪಿ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅವರೆಕಾಳು, ತೊಗರಿಕಾಳು ಮತ್ತು ಎಲ್ಲ ಮಿಕ್ಸು ಒಂದು ಪಲ್ಯ ಮಾಡ್ತಾ ಇರ್ತೀನಿ. ಸಪ್ಪೆಸರು ಮಾಡ್ತೀನಿ, ಅವರೆಕಾಳು ಉಪ್ಪಿಟ್ಟು, ಏನೋ ಒಂದು ರೆಸಿಪಿಗಳು ಅವರೆಕಾಯ್ದು ನಮ್ಮ ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್ ಈ ಡಿಸೆಂಬರು ಜನವರಿಯಲ್ಲಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಫ್ರೆಂಡ್ಸ್, ಈಗ ಉಪ್ಪು ಹಾಕ್ಬಿಡೋಣ. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, ಹಸಿಮೆಣ್ಸಿನ್ಕಾಯಿ ಉರಿಯಲ್ಲ ನಾನು, ಹೀಗೇ ಕುದಿಯೋಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಈ ಹಸಿಮೆಣ್ಸಿನ್ಕಾಯಿ ಏನು ಮಾಡಿದೆ, ಹೀಗೆ ಕುದಿಯೋಕ್ಕೆ ಹಾಕಿದೆ. ಇದು 3/4% ಕಾಳು ಬೆಂದ್ಬಿಟ್ಟಿದೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಬೆಂದ ಮೇಲೆ ಬಸ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ನಾವಿಷ್ಟೇ ಬಸ್ಕೊಳ್ಳೋದು ಸಪ್ಪೆಸರು. ಯಾಕೆಂದರೆ ಅದು ಜಾಸ್ತಿ ಬಸಿದ್ರೆ ಟೇಸ್ಟ್ ಇರಲ್ಲ. ಒಂದೇ ಹೊತ್ತಿಗೆ ಕಾಳು ಎಲ್ಲ ಬೇಯಿಸ್ಕೊಂಡು ಈಗೇನು ಮಾಡೋದು, ಈ ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಆರಿಸಾಕೋಣ.
ಫ್ರೆಂಡ್ಸ್, ಇದಕ್ಕೆಲ್ಲ ಹಾಕೋಣ. ಕಾಳು ರೆಡಿ, ಇದನ್ನು ರೆಡಿ. ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ತಿರುಗಿಸ್ಕೊಂಡ್ರೆ ಸಪ್ಪೆ ಸರ್ ಇಷ್ಟೇ ಸಾಕು ಫ್ರೆಂಡ್ಸ್. ನಮ್ಗೆ ಒಂದೇ ಹೊತ್ತಿಗೆ ನಾವು ಬಸ್ಕೊತೀವಿ, ಸಾಕು ನಮಗೆ. ಯಾಕೆಂದರೆ ಅದು ಜಾಸ್ತಿ ಬಸಿದ್ರೆ ಟೇಸ್ಟ್ ಇರಲ್ಲ. ಹಂಗಾಗಿ ನಾವು ಒಂದೇ ಹೊತ್ತಿಗೆ 4 ಮುದ್ದೆ ಮಾಡ್ತೀವಿ. 4 ಮುದ್ದೆ ಇದು ಸಾಕಾಗುತ್ತೆ ನಮಗೆ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಗ್ಸ್ಕೋಬೋದು, ನಮಗೆ ಇಷ್ಟು ಸಾಕು ಫ್ರೆಂಡ್ಸ್. ಇವಾಗ ಖಾರಕ್ಕೆ ತಿರ್ಕೊಂಬೋಣ. ಸ್ವಲ್ಪ ಕಾಳು ಹಾಕೋಣ, ಸಾಕು. ಇದು ಸ್ವಲ್ಪ ಇದೆ ಅಲ್ವಾ, ಅಷ್ಟು ಸಾಕಾಗುತ್ತೆ. ಈಗ ಬೆಳ್ಳುಳ್ಳಿ ಹಾಕೋಣ, ಹುಣಸೆಹಣ್ಣು, ಇವಾಗ ಕೊತ್ತಂಬರಿ ಮತ್ತು ಇದು ಹಾಕ್ಬಿಟ್ರೆ ಇದೂ ಅಷ್ಟೇ ಸ್ವಲ್ಪ ತರ್ತರಿಯಾಗೇ ತಿರ್ಕೊಳ್ಳೋಣ. ಇಷ್ಟ ಫ್ರೆಂಡ್ಸ್, ಸಪ್ಪೆ ಹೆಸರಿನ ಕತೆ ಮುಗೀತು. ಇದನ್ನು ತಿರುವಿ ಇದಕ್ಕೆ ಸೇರಿಸಿಬಿಟ್ರೆ ಸಪ್ಪೆ ಹೆಸರು ಆಯಿತು. ಇದಕ್ಕೇನು ಒಗ್ಗರಣೆ ಏನು ಹಾಕಲ್ಲ. ಈಗ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ, ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅವತ್ತು ನಾನು ಅನ್ನ ಹಾಕಿ ಮುದ್ದೆ ಮಾಡಿದ್ದೆ. ಇವತ್ತು ಅನ್ನ ಇಲ್ಲದಲೇ ಮುದ್ದೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಹಿಟ್ಟು ಕಲಸಿ ಸ್ವಲ್ಪ ಗಂಟಾಗದಿದ್ದಂಗೆ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಕಡೆ ನುಚ್ಚು ಹಾಕಿ ಜಾಸ್ತಿ ಮಾಡ್ತಾರೆ ಮುದ್ದೆ. ನಾವೂ ನುಚ್ಚು ಹಾಕಿ ಮಾಡ್ತಾಯಿದ್ವಿ ಮೊದಲು. ಈಗ ನಮ್ಮ ಯಜಮಾನ್ರಿಗೆ ಡಯಾಬಿಟೀಸ್ ಇರೋದ್ರಿಂದ ಅಕ್ಕಿ ಇದು ಸ್ವಲ್ಪ ಕಡಿಮೆ ಮಾಡೋಣ ಅಂತ ನಾನು ಬರೀ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಒಂದೊಂದು ಸಾರಿ ಅನ್ನ ಹಾಕ್ತೀನಿ, ಒಂದೊಂದು ಸಾರಿ ಹಿಟ್ಟು ಕಲಸಿನೂ ಮಾಡ್ತಾಯಿರ್ತೀನಿ. ಅನ್ನ ಮತ್ತು ಯಾಗ ನುಚ್ಚು ಏನೂ ಹಾಕಲ್ಲ. ನಮ್ಮೂರ ಕಡೆ ಅಕ್ಕಿ ಹಾಕಿ ಅವ್ರು ಮಾಡೋದು ನುಚ್ಚು, ಅಕ್ಕಿ ನುಚ್ಚು ಹಾಕಿ ಮುದ್ದೆ ಮಾಡ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮುದ್ದೆಗೆ. ಈ ಕಾಳು ನಂಚ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಟೇಸ್ಟ್. ನಮ್ಮೂರ ಕಡೆ ಅಲ್ಲಿ ಕಿತ್ಕೊಂಬರೋದು, ಹಂಗೆ ಫ್ರೆಶ್ ಆಗಿ ಬಿಡಿಸೋದು ಮಾಡೋದು. ಈಗೆಲ್ಲ ಇದು ಮೆಣಸಿನ ಗಿಡಗಳೆಲ್ಲ ಕಡಿಮೆ ಮಾಡಿದ್ದಾರೆ ಫ್ರೆಂಡ್ಸ್. ಮೊದಲಿನ ಥರ ಯಾರೂ ಆಗ್ತಾಯಿಲ್ಲ. ಅವರು ಇವಾಗ ಕೊಂಡ್ಕೊಂಬಂದು ತಿಂತಾಯಿದ್ದಾರೆ ತೋಟ ಇದ್ದರು. ಮೊದಲೆಲ್ಲ ತುಂಬ ವೆರೈಟಿ ಆಗ್ತಾಯಿದ್ರು. ಅವರೆಕಾಯಿ, ಹೀರೆಕಾಯಿ, ಚಿಕ್ಕಡಿಕಾಯಿ, ಎಷ್ಟು ವೆರೈಟಿಗಳು ಹಾಕ್ತಾಯಿದ್ರು ಮೊದಲು. ಈಗೆಲ್ಲ ಆಳುಗಳಿಗೆ ಇದು ಆಗಿರೋದ್ರಿಂದ ಎಲ್ಲ ಸಿಂಪಲ್ ಬೆಳೆಗಳು ಇಟ್ಕೊತಾ ಇದ್ದಾರೆ. ಈಗ ಹಳ್ಳಿಗಳ ಕಡೆ ಎಲ್ಲ ಆಳುಗಳು ಸಿಗ್ತಾಯಿಲ್ಲ.
ಉಪ್ಪು ಕಾಳಿಗೆನೆ ಹಾಕಿದ್ದೀನಿ ನಾನು. ಇದಕ್ಕೇನು ಆ್ಯಡ್ ಮಾಡಲ್ಲ ಫ್ರೆಂಡ್ಸ್, ಇಷ್ಟೇ ಕಾಳಿಗೆ ಒಗ್ಗರಣೆ. ಫ್ರೆಂಡ್ಸ್ ಈಗ ಕಾಳು ಹಾಕ್ಬಿಡೋಣ. ಕಾಳು ಮತ್ತು ತೆಂಗಿನಕಾಯಿ. ಇದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕೋಣ, ಯಾಕೆಂದರೆ ಕಾಳಲ್ಲಿ ಸ್ವಲ್ಪ ಬೇಕಾಗ್ಬೋದು. ನೋಡಿ ಫ್ರೆಂಡ್ಸ್, ಕಾಳು ರೆಡಿ. ಅವರೆಕಾಳು ಸಪ್ಪೆಸರು ರೆಸಿಪಿ. ಮುದ್ದೆಗೂ ಈ ಕಾಳುಗೂ ಸಪ್ಪೆಸರಿಗೂ ಒಳ್ಳೆ ಕಾಂಬಿನೇಷನ್. ಈ ಮುದ್ದೆಗೆ ಈ ಕಾಳು ನಂಜಿಕೊಂಡು ಸಪ್ಪೆಸರು ತಿಂತಾಯಿದ್ರೆ ಒಂದು ಮುದ್ದೆ ತಿನ್ನೋರು 1.5 ಮುದ್ದೆ ತಿನ್ನಬೇಕು. ಕಾಳು ರೆಡಿ ಆಯಿತು. ಈಗ ಮುದ್ದೆಗೆ ಇಟ್ಬಿಡೋಣ ಫ್ರೆಂಡ್ಸ್. ಅನ್ನ ರೆಡಿ ಆಯಿತು ಫ್ರೆಂಡ್ಸ್. ಇದೆಲ್ಲ ಆಯಿತಾ, ಒಗ್ಗರಣೆ ಆಯಿತಾ. ಈಗಿದು ತಿರುವಿದ್ದು ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸಿಗೆ ಹಾಕಿದ್ನಲ್ಲ ಅದೆಲ್ಲ ತಿರುಗಿಸಿದೆ. ಈಗ ಇದನ್ನು ಸೇರಿಸ್ಬಿಡೋದು ಸಪ್ಪೆಸರಿಗೆ. ಇದನ್ನೆಲ್ಲ ಸೇರಿಸಿ ತಿರುಗಿಬಿಟ್ರೆ ಸಪ್ಪೆಸರು ಆಯಿತು ಫ್ರೆಂಡ್ಸ್. ಅದು ತಿರುಕೊಂಡಿದ್ದು ಇದಕ್ಕೆ ಹಾಕ್ಬಿಟ್ಟೆ. ನೋಡಿದ್ರೆ ಸಪ್ಪೆಸರು ಕಾಳು. ಇದೆರಡಕ್ಕೆ ಈಗ ಮುದ್ದೆ ಮಾಡಿಬಿಡೋಣ. ಸ್ವಲ್ಪ ತರಿತರಿಯಾಗೇ ತಿರುಗಬೇಕು ಫ್ರೆಂಡ್ಸ್. ಇದನ್ನು ಸಪ್ಪೆಸರಾಗಲಿ ಏನಾಗಲಿ ಸ್ವಲ್ಪ ತರಿತರಿಯಾಗಿ ತಿರುಗಿಸಿದ್ರೆ ತುಂಬ ಒಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈಗ ಮುದ್ದೆಗೆ ಇಟ್ಬಿಡೋಣ ಫ್ರೆಂಡ್ಸ್. ಮುದ್ದೆಗಿಟ್ಟೆ. ನಾನು ಒಂದು ಸಾರಿ ಅನ್ನ ಹಾಕಿ ತೋರಿಸಿದ್ದೆ ನಿಮಗೆ. ಈ ಸಾರಿ ಹಿಟ್ಟು ಹಾಕಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ಹಿಟ್ಟು ಏನಕ್ಕೆ ಹಾಕ್ಬೇಕಂದ್ರೆ ನಮಗೆ ಗಂಟು ಆಗದಿದ್ದಂಗೆ ಇದನ್ನು ಸ್ವಲ್ಪ ಹಿಟ್ಟು ಕಲಿಸ್ಬೇಕು ನಾವು. ಫಸ್ಟ್ ಮುದ್ದೆಗೆ ತಣ್ಣೀರಲ್ಲೇ ಕಲಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಬಿಸಿ ಆದ್ರೂ ಹಿಟ್ಟು ಗಟ್ಟಿ ಆಗಿಬಿಡುತ್ತೆ. ಇನ್ನು ತಣ್ಣಗೆ ನೀರಿದ್ದಂಗ್ಲೇ ಹಿಟ್ಟು ಕಲಿಸ್ಬಿಡ್ಬೇಕು, ಇಲ್ಲಾಂದರೆ ಮುದ್ದೆ ಗಂಟಾಗ್ಬಿಡುತ್ತೆ. ಯಾವುದು ಹಿಟ್ಟು ಗಂಟಾಗ್ಬಿಡುತ್ತೆ ನೋಡಿ. ಸ್ವಲ್ಪ ಇದಾದ್ರೂ ಈ ಥರ ಸ್ವಲ್ಪ ಹಿಟ್ಟು ಕಲಸಿನೂ ನಾನು ಮುದ್ದೆ ಮಾಡ್ತೀನಿ. ಒಂದು ಸಾರಿ ನಿಮಗೆ ಅನ್ನ ಹಾಕಿ ಮುದ್ದೆ ಮಾಡೋದು ತೋರಿಸಿದ್ದೆ. ಇದೇನಕ್ಕೆ ಕಲಿಸ್ಬೇಕಂದ್ರೆ ಮುದ್ದೆ ಗಂಟಾಗಲ್ಲ. ಯಾರಾದರೂ ಹೊಸ ಹುಡುಗರು ಇರ್ತಾರಲ್ವ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು 2 ಸಾರಿ ಹೇಳ್ತೀನಿ ಫ್ರೆಂಡ್ಸ್. ಮಕ್ಕಳು ಇನ್ನೂ ಕಲಿಯೋರು ಇರ್ತಾರೆ. ಈಗ ಮುದ್ದೆ ಮಾಡೋದೇ ಗೊತ್ತಿರಲ್ಲ ಕೆಲವು ಮಕ್ಕಳಿಗೆ. ಇನ್ನು ಈಗ ಕುದ್ಮೇಲೆ ಹಿಟ್ಟು ಹಾಕ್ಬಿಟ್ರೆ 5 ಮಿನಿಟ್ಸಿಗೆ ಮುದ್ದೆ ಆಗೋಯ್ತು ಫ್ರೆಂಡ್ಸ್. ಕುದೀತು ಹಿಟ್ಟು. ಈಗ ಹಿಟ್ಟು ಹಾಕ್ಬಿಡೋಣ ಫ್ರೆಂಡ್ಸ್. ಇದು ಅಷ್ಟೇ ತುಂಬ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಕುದಿಬೇಕು. ಒಂದೇ ಒಂದು ಗಂಟಾಗಲ್ಲ ಫ್ರೆಂಡ್ಸ್. ಹಿಟ್ಟು ಕಲಿಸ್ಬಿಟ್ವಲ್ವ ನಾವು, ಸ್ವಲ್ಪನೂ ಗಂಟಾಗಲ್ಲ.
ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಫುಲ್ಲಾಗೋಯ್ತು ಪಾತ್ರೆ. ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್, ಥರ ಕುದೀತಾ ಇರಬೇಕು. ಅದೇ ಥರನೇ ಇದು ಚೆನ್ನಾಗಿ ಕುದ್ರೆ ಮುದ್ದೆ ಜಿಗಿ ಬರುತ್ತೆ. ಅನ್ನ ಇಲ್ದಲೇ ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಅನ್ನ ಹಾಕಿ ಒಂದಿನ ಮಾಡೋದು ತೋರಿಸಿದ್ದೆ. ಅದು ಫ್ರೆಂಡ್ಸ್ ಇವಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅನ್ನ ಹಾಕಲಿಲ್ಲ ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಇಡಿಸುತ್ತೆ. ಫ್ರೆಂಡ್ಸ್ ಈಗ ಕೂಡಿಸ್ಬಿಡೋಣ. ಕುದ್ದಿದೆ ನೋಡಿ, ಹೊಗೆ ಬರ್ತಾ ಇರುತ್ತೆ. ಜಾಸ್ತಿ ಹೊಗೆ ಬಂದಿದೆ ಅಂದರೆ ಅದು ಕುದ್ದಿದೆ ಅನ್ನೋ ಅರ್ಥ. ನೋಡಿ ಫ್ರೆಂಡ್ಸ್, ಎಷ್ಟು ಜಿಗಿ ಇದೆ ನೋಡಿ. ಕೋಲು ನನಗೆ ತಿರ್ಸೋಕ್ಕಾಗ್ತಾಯಿಲ್ಲ. ಏನಕ್ಕೆ ಈ ಥರ ಜಿಗಿ ಬರೋದು ಮುದ್ದೆ ಅಂದರೆ, ನಾವು ಕುದಿಸ್ಬೇಕು ಚೆನ್ನಾಗಿ. ಆವಾಗ ಹಸೆ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಮುದ್ದೆ ಒಳ್ಳೆ ಮೇಣದ ಥರ ಬರುತ್ತೆ. ಈಗ ಕುದಿಸ್ಬಿಡೋಣ ಫ್ರೆಂಡ್ಸ್. ಕೂಡಿಸಿ ನಾನು ನಿಮ್ಗೆ ತೋರಿಸ್ತೀನಿ. ಬಿಸಿ ಬಿಸಿ ಮುದ್ದೆ ಆಯಿತು. ಈಗ ಕಾಳು, ಮುದ್ದೆ, ಈ ಚಳಿಗೆ ಫ್ರೆಂಡ್ಸ್ ಒಳ್ಳೆ ಕಾಂಬಿನೇಷನ್. ಅವರೆಕಾಳು ಸಪ್ಪೆಸರು ಮುದ್ದೆ. ಅವರೆಕಾಳು ಸಪ್ಪೆಸರು ಮುದ್ದೆ, ಒಳ್ಳೆ ಟೇಸ್ಟಿ ಅವರೆಕಾಳು ಸಪ್ಪೆಸರು ಮುದ್ದೆ. ನೋಡಿ ಫ್ರೆಂಡ್ಸ್, ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.